ಪಟ್ಟಂಗ ಮೈನ್ ಆಗಿ ಪಟ್ಟಂಗ. ಈಗ ನಾವು ಹೇಳ್ಕೊಂಡು ನಾವು ಬೇರೆ ವಿಷಯ ಮಾತಾಡಿಕಿಲ್ಲ ಇಂದು ಪಟ್ಟಂಗಲಿ ಪಟ್ಟಂಗನ ವಿಷಯ ಮಾತಾಡೋಕೆ ಇಂದು. ಈಗ ಅದೇ ಯಾವುದು ನೆರೆಕರೆ ಮನೆ ಪಟ್ಟಂಗ. ನೆರೆಕರೆ ಮನೆ ಪಟ್ಟಂಗಲಿ ಅಮ್ಮನವ್ರದ್ದು ಸ್ಪೆಷಲ್ ಹೆಂಗಿದೆ ಗೊತ್ತಾ? ಕುಸು ಕುಸು ಪಟ್ಟಂಗ. ಕುಸು ಕುಸು ಪಟ್ಟಂಗ ಅಷ್ಟೇ. ಅದು ಏನೋ ಒಂದು ಅವ್ರ ಒಳಗೆ ಸಬ್ಜೆಕ್ಟ್, ಅದು ಸಣ್ಣ ವಿಷಯ, ಅದ್ರಲ್ಲಿ ಎಂತದ್ದು ಇರ್ದಿಲ್ಲ, ಎಂತ ಇರ್ದಿಲ್ಲ ಬಿಡು, ಬದನೆಕಾಯಿ ಇರುದಿಲ್ಲ. ಬಟ್ ಅವು ಅದ್ರ ಹಂಗೆ ಹತ್ಯ ಆ ತರ ಮಾತಾಡುದು. ನಾವು ಇದರ ನೆನ್ಸ್ಕೊಂಡು ಇದೇನೋ ಪ್ರಳಯನೇ ಬಾಂಬೆ ತಂದ ಅದೇ ಹೆಂಗೆ ಅವನ ಮನೆಗೆ ಅವ್ರು ಬತ್ಯ ಅಲ್ಲಿ ಇಲ್ಲಿ ಬತ್ಯ ಕುಸು ಕುಸು ಅಂತ ಎಲಿ ಬಾತ್. ಆದ್ರೆ ಡೈರೆಕ್ಟ್ ಹೇಳಕ್ಕಲ್ಲ ಎಲಿ ಬಾತಲ್ಲ. ಇದು ಎಲಿ ಬಂದ್ರೆ ಹುಲಿ ಬಂದಂಗೆ. ಅದ್ರ ಹುಲಿ ಬಂದ್ರೆ ಹೆಂಗಿರುದ್ಯಾ ಮನೆ ಬಿಟ್ಟೆ ಓಡುವ ಹುಲಿ ಬಂದ್ರೆ ಗ್ಯಾರಂಟಿ ಮನೇಲಿ ಇರುತ್ತಲ್ಲ ಆ ರೀತಿ ಅಂತ ಲೆವೆಲ್ಗೆ ಒಂದು ಪಟ್ಟಂಗ ಅದೇ ಕುಸು ಕುಸು ಪಟ್ಟಂಗ ಆ ತರ ಸಣ್ಣ ವಿಷಯ. ಅದ್ರಲ್ಲಿ ಏನು ಹಾಕುದಿಲ್ಲ ಇಲ್ಲೇ. ಅದು ಕುಸು ಕುಸು ಪಟ್ಟಂಗ ಹೆಂಗ್ ಗೊತ್ತುಟಾ? ಫಸ್ಟ್ ಗುಣು 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 ಅಂತಿದ್ದ ಈ ಗುಡುಗು ಬಂದಂಗೆ ಸೌಂಡ್ ಕೇಳ್ತ ಎಲ್ಲಿತ್ತ ನಾವು ನೋಡ್ರೆ ಇದು ಮನೆಯಿಂದ ಪುಣಿನ ಮೇಲೆ ಇವಾಗ ಒಂದು ಕತ್ತಿರಕ್ಕೆ ಕಿಂಕ್ಲಾಡಿಗೆ ಇಸ್ಕೊಂಡು ಪಟ್ಟಂಗ ಹೊಡಿ. ಅಂದ್ರೆ ಹೆಂಗತ್ತ ಗುಣು ಗುಣು ಅಂತ ಇದ್ದದೆ. ಆ ಲಾಸ್ಟಿಗೆ ನಿನ್ನ ಕುಸು ಕುಸಿಗೆ ಬಂದಿದೆ. ಅದು ಒಳ್ಳೆ ಇದ್ದದೆ ಅವ್ರ ಪಟ್ಟಂಗ ಅದೊಂದು ನೋಡಿಕೆ ಖುಷಿದೆ ಅಂತಾರೆ. ಅಂದ್ರೆ ನಾ ಹೆಂಗೆ ಗೊತ್ತ ಈ ಮನೆಯಲ್ಲೆಲ್ಲ ಬರೀಕ್ ಓದ್ತಿರ್ಕನ ಸಣ್ಣ 4ನೇ ಕ್ಲಾಸಲ್ಲೆಲ್ಲ ಹೋಗೋಣ ಬರೀದು ಓದ್ತಾ ಇದ್ದಾನೆ. ಇವರದ್ದು ಪಟ್ಟಂಗ ನಿನ್ನ ಕುಸು ಕುಸು ಪಟ್ಟಂಗ ನಾ ಸುಮಾರು ಕರ್ತ ಕೇಳಲ್ಲ. ಇವ್ರದ್ದು ಹೆಂಗೆ ಇದಾಗುತ್ತ ಅದೇ ನಾ ಹೇಳ್ದಲ್ಲ ಒಂದು ಬಾಗಿಲ್ ಸೈಡ್ ನಿಂತು ಪಟ್ಟಂಗ ಅಂತ. ಈಗ ಆ ಕಡೆಯಿಂದ ಪುಣಿಲಿ ಯಾರು ಆ ಕಡೆ ಆಚೆ ಮನೆ ದೊಡ್ಡಮ್ಮನ ಚಿಕ್ಕಮ್ಮನ ಯಾರಿದ್ದಾರೆ, ಈ ಕಡೆಯಿಂದ ನನ್ನ ಅಮ್ಮ ಅಲ್ಲ. ಇವರದ್ದು ಅಲ್ಲಿಂದ ಅವು ಇಲ್ಲಿಂದ ಇವು. ಎಂತಕ್ಕ ಚಾಯ್ ಆತ ಚಾಯ್ ಎಂತ ಚಾಯ್ಗೆ ರೊಟ್ಟಿ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಸೀರಿಯಸ್ ಆಗಿದ್ದೇವೆ ಅಂತ. ಈ ಕುಸು ಕುಸು ಅಂತ ಬಂದ ಉಂಟಲ್ಲ ಅದು ಎಷ್ಟೋ ಸೀರಿಯಸ್ ಆಗಿದೆ. ನಾವೇನು ಹಕ್ಕಲ್ಲ ಹೋದ್ರೆ ಅಂದ್ರೆ ಅಮ್ಮ ಅದು ಗ್ಲಾಸಲ್ಲಿ ಇಟ್ಟು ಅಲ್ಲಿಟ್ಟನೆ ತಗ ತಗ ಇವನ್ ತಂಗಲ್ಲ ಅದಕ್ಕೆ ಮಾತ್ರ ಸೌಂಡ್ ವಾಪಸ್ ಇಟ್ಟಲ್ಲ ಅದು ಎಂತ ಸೀಕ್ರೆಟ್ ಏನು ಒಳ್ಳೆ ಇದ್ದೇ ಅದು ಜಾಲಿ. ಅದೊಂದು ಜಾಲಿ ಆಗಿರೋದಲ್ಲ ಅದಕ್ಕೆ ಮಾತಾಡದೆ ಒಂದು ಜಾಲಿ. ಅದೇ ನೀವು ಹೇಳ್ದಂಗೆ ಈಗ ಪಟ್ಟಂಗದ ವಿಷಯಕ್ಕೆ ಈಗ ಜನಗಳು ಸೇರದೆ ಕಡಿಮೆ. ಅದು ಮೈನ್ ಹೆಂಗ್ ಗೊತ್ತಾ? ಯಾಕೆ ತರ ಗೊತ್ತಾ? ಇಂದಿನ ಕಾಲಲ್ಲಿ ಮೊಬೈಲ್ ಮೊಬೈಲ್ ಬಂದದ್ದು 100% ಒಳ್ಳೇದೇ. ಏನೇನು ಬೇಕು ಅದು ಒಳ್ಳೇದು, ಅದು 100%. ಈಗ ನಾವು ಕೂಡ ಮೊಬೈಲ್ ಬಳಸಬೇಡ ಇದು ಮಾಡ್ಬೇಕು. ಆದರೆ ಈಗ ನನಗೆ ನಾನು ಥಿಂಕ್ ಮಾಡೋದು ಕೆಲವೆಲ್ಲ ಹೆಂಗೆ ಗೊತ್ತಾ, ಏನು ಅಂತ ಹೇಳ್ದಲ್ಲ, ಜಸ್ಟ್ ಏನೊಂದು ಮೆಸೇಜ್ ಹಾಕಿಬಿಟ್ಟವೆ ಅದರ ಕೇಳೋಕಾರ ಉಂಟಲ್ಲ ನನಗೆ. ಈಗ ಯಾರೇ ಆಗಲಿ, ಯಾರು ಫ್ರೆಂಡ್ ಒಬ್ಬ ಏನೋ ಒಂದು ಸ್ಟೇಟಸ್ ಹಾಕಿದ್ದೇನೆ ಯಾವುದೋ ಒಂದಕ್ಕೆ, ಅದಕ್ಕೆ ಲೈಕ್ ಔಟ ಒಳ್ಳೆ ಔಟ ಏನಂತಲ್ಲ ಒಂದು ಯಾವುದೋ ಒಂದು ಸಿಂಬಲ್ ಕಳಿಸಿಬಿಟ್ಟು ನಾ ಆದ್ರೆ ಎಂತ ಏನಂತ ಭಾವನೆ ಅರ್ಥ ಅಲ್ಲ ಎಂತ ನಾ ಮತ್ತೆ ಬಿಡುದಿಲ್ಲ. ಎಂತ ನಂಗೆ ಕ್ಲಾರಿಟಿ ಸಿಕ್ಕದಿದ್ದು ಕ್ಲಾರಿಟಿ ಇದ್ರೆ ಅವ ನೀನೊಟ್ಟಿಗೆ ಯಾಕಪ್ಪ ನಾ ಹಾಕಿದೆ ಮೆಸೇಜ್ ಯಾಕಪ್ಪ ಆಗಿದೆ ದಮ್ಮಣ್ಣ ಬಿಟ್ಟು ಬಿಡುತ್ತ ಅಲ್ಲಿವರೆಗೂ ಬಿಟ್ನೆ. ಅಂದ್ರೆ ಹೆಂಗ್ ಗೊತ್ತಾ, ಈಗ ನಾವೀಗ ನಿನ್ನಕ್ಕಲ್ ನನಗೆ ಖುದ್ದು ಮಾತಾಡ್ರೆ ಅದು ಅರ್ಥ ಅದೇ, ನಿಂಗೆ ಅರ್ಥ ಅದೇ ನಂಗೆ ಅರ್ಥ ಅದೇ. ಈಗ ಆಗದ್ರ ಮೆಸೇಜ್ ಮಾಡಕನ ಕೂಡ ಅಟ್ಟಲ್ಲ ಅರ್ಥ ಮಾಡ್ಸೋಕು. ಈಗ ಹೆಂಗೆ ಗೊತ್ತುಟ ಮೊಬೈಲ್ ಒಂದು ವಾಟ್ಸಪ್ ಅಲ್ಲಿ ಒಂದು ಸಿಂಬಲ್ ಕಳ್ಸಿರತ್ತು ಹಿಂಗೆ ಓಕೆ ಅದು ಲೈಕ್ ಔಟ ಇದು ಎಂತ ಒಳ್ಳೇದು ಔಟ ಸೂಪರ್ ಔಟ ಎಂತಿಲ್ಲ ಹಿಂಗೆ ಇದು ಮೊಬೈಲ್ ತರ ಹಂಗೆ ಔಟ್ ಅಂತ. ಈಗ ಯಾರು ದೊಡ್ಡ ಗಿಡ ಅಂತಲ್ಲ, ಪ್ರತಿಯೊಬ್ಬನು ಮೊಬೈಲ್ ಹಿಡ್ದ ಮೊಬೈಲ್ ಕೆಲಸ ಮಾಡಿಕಾದಂತ ಮೊಬೈಲ್ ಓಕೆ ಫೋನ್ ಮಾಡಿಕದೆ ಮಾತಾಡಿಕದೆ ಏನಾದ್ರು ಹಿಂಗೆ ಶೇರ್ ಮಾಡೋಕ್ಕೋ ಅಥವಾ ಏನಾದ್ರು ಅದು ಓಕೆ. ಬಟ್ ಮೊಬೈಲ್ ಕಮ್ಯುನಿಕೇಶನ್ ಎಷ್ಟಾದರೂ ಕೂಡ ಅಷ್ಟಾಗಷ್ಟೇ. ಹಂಗಾಗಿ ಖುದ್ದು ಮಾತಾಡೋದು ಅಥವಾ ಎರಡು ಗ್ಲಾಸ್ ಚಾಯ್ ಇಟ್ಕೊಂಡು ಮಾತಾಡೋದು ಈ ಥರದ ಕಾನ್ಸೆಪ್ಟ್ ಇದ್ದರೆ ಯಾವ ಸಮಸ್ಯೆ ಬರಲ್ಲ ಅಂತ. ಇಂದು ನೀನು ನನ್ನೊಟ್ಟಿಗೆ ಮಾತಾಡಿ ಹೋದ್ರೆ ಅದು ಅಲ್ಲಿಗೆ ಹೌದು. ಏನೋ ಈಗ ನೀವು ಹೇಳುದು ಕರೆಕ್ಟ್. ಈಗ ಪಟ್ಟಂಗ ಹಾಕುದಲ್ಲ, ಈಗ ನೆರೆಕರಲ್ಲಿ ಪಟ್ಟಂಗ ಹಾಕಿ ಏನೋ ಒಂದು ಆಪತ್ಕಾಲಕ್ಕೆ ನಾವು ಸಹಾಯ ಹಂಗೂ ಅದೇ. ಯಾಕೆಂದ್ರೆ ಅಷ್ಟು ರಿಲೇಶನ್ಶಿಪ್ ಅಷ್ಟು ಬಿಲ್ಡ್ ಆದ. ಹೌದು. ಈಗ ನಾವು ಅವ ಅಲ್ಲೆಲ್ಲೋ ಹೊರಟು ಅವಂಗೊಂದು ಫೋನ್ ಮಾಡಿ ಮಾತಾಡ್ದು ಓಕೆ ಹೌದು. ಅರೆ ಅವನ ಒಂದು ತಿಂಗಳಿಗೆ ಅವನ ಬಾನೆಗೆ ಬಾಕಿ ಅಥವಾ ಅವನಿಗೆ ನಾವು ಹೋದು ಈ ತರದ ಬೆಳಕು ಉಂಟಾ